ಮನೆ ಮುಂದೆ ನಿಲ್ಲಿಸಿದಂಥ ವಾಹನಗಳಿಗೆ ಬೆಂಕಿ ಹಚ್ಚಿದ್ರ ತಾನೇ ಹತ್ಕೊಳ್ತಾ. ಇದು ನಡೆದಿರುವಂಥದ್ದು ಚಿಕ್ಕಬಳ್ಳಾಪುರದಲ್ಲಿ. ಬುಲೆಟ್, ಬೈಕ್, ಸ್ಕೂಟಿ, ಟ್ರ್ಯಾಕ್ಟರ್, ಕಾರಿಗೆ ಬೆಂಕಿ. ಚಿಕ್ಕಬಳ್ಳಾಪುರ ತಾಲೂಕು ಅರಸನಹಳ್ಳಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಪೆಟ್ರೋಲ್ ಹಾಕಿ ಬೆಂಕಿಯನ್ನ ಹಚ್ಚಿದಾರಂತೆ. ಅರಸನಹಳ್ಳಿ ಗ್ರಾಮದ ಕೃಷ್ಣಪ್ಪ ಎಂಬುವರ ಮನೆ ಬಳಿ ಆಗಿರುವಂಥ ಘಟನೆ ಇದು. ನಂದಿಗಿರಿಧಾಮ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ಈಗ ದಾಖಲಾಗಿದೆ. ಯಾರಿದು, ಯಾತಕ್ಕೋಸ್ಕರ ಈ ರೀತಿಯಾಗಿ ಮನೆ ಮುಂದೆ ನಿಲ್ಲಿಸಿರುವಂಥ ಬುಲೆಟು, ಬೈಕು, ಸ್ಕೂಟಿ, ಟ್ರ್ಯಾಕ್ಟ್ರು, ಕಾರು ಎಲ್ಲ ಸೇರ್ಕೊಂಬಿಟ್ಟು ಪೆಟ್ರೋಲ್ ಹಾಕ್ಬಿಟ್ಟು ಬೆಂಕಿ ಹಚ್ಚೋಗಿದ್ದಾರೆ ಅಂದರೆ ಯಾವ ಮನಸ್ಥಿತಿಯಲ್ಲಿ ಇರಬೇಕು? ಯಾರು ಮಾಡಿದ್ದಿದ್ದನ್ನು? ಯಾತಕ್ಕೋಸ್ಕರ ಹೆಂಗೆ ಮಾಡಿದರು? ಒಂದೂವರೆಯಿಂದ 2 ಗಂಟೆಯಲ್ಲಿ ಆಗಿರೋಂಥ ಒಂದು ಘಟನೆ ಇದು. ನಾವು ಯಾವಾಗ ನಿಲ್ಲಿಸ್ದಂಗೆ ಆಚೆ ಕಡೆನೇ ಗಾಡಿ ನಿಲ್ಲಿಸ್ತಾ ಇದ್ವಿ. ಬೇರೆ ಇದುವರೆಗೂ ಅಂಥ ಪ್ರಾಬ್ಲಮ್ಮು ಪಕ್ಕದ ಮನೆಯಲ್ಲಿ ಆಗ್ಬೋದು, ಇಲ್ಲ ಇನ್ನೊಂದು ಕಡೆನೇ ಆಗ್ಬೋದು, ಈ ಥರ ಘಟನೆ ನಡೆದಿರಲಿಲ್ಲ. ರಾತ್ರಿ 1:15ರಲ್ಲಿ ಯಾರೋ ದುಷ್ಕರ್ಮಿಗಳು ಬಂದು ಪೆಟ್ರೋಲ್ ಸುರಿದು ಒಂದು ಸ್ಟಾರ್ ಸಿಟಿ, ಒಂದು ಸ್ಕೂಟಿ, ಒಂದು ಬುಲೆಟು, ಆಮೇಲೆ ಕಾರ್ ಮೇಲೆ ಸುರಿದಿದ್ದಾರೆ. ಅಂದರೆ ಕಾರ್ಗೆ ಬೆಂಕಿ ಅಂಟ್ಕೊಂಡಿಲ್ಲ. ಒಂದು ಟ್ರ್ಯಾಕ್ಟ್ರಿಗೂ ಹಚ್ಚವ್ರೆ, ಬೆಂಕಿ ಹಚ್ಚವ್ರೆ. ರಾತ್ರಿ ಈ 1:15ರಿಂದ 2 ಗಂಟೆ ಒಳಗಡೆ ನಡೆದಿರೋಂಥದ್ದು. ಕಂಪ್ಲೇಂಟು ಕೊಟ್ಟಿದ್ದೀವಿ. ಇದನ್ನು ಮುಂದೆ ಇದು ಮಾಡಿಕೊಂಡು ಪೊಲೀಸ್ನವರು ಅದನ್ನು ಮನೆ ಮುಂದೆ ನಿಲ್ಲಿಸಿರುವಂಥ ಇಂಥ ವಾಹನಗಳಿಗೆಲ್ಲ ಬೆಂಕಿ ಹಚ್ಚಿದ್ರೆ ಒಂದು ಯಾವುದೋ ನಶೆಯಲ್ಲಿ ಬಂದು ಈ ಥರ ಮಾಡೋಗಿರ್ತಾರೆ, ಏನೋ ಒಂಥರ ಕಿತಾಪತಿ ಮಾಡಬೇಕು ಅಂತ, ಇಲ್ಲ ಯಾವುದರ ದ್ವೇಷಕ್ಕೋಸ್ಕರ ಇಂಥವ್ರು ಮಾಡಿರ್ತಾರೆ. ಅಕ್ಕಪಕ್ಕದವರು ಅಥವಾ ಸುತ್ತಮುತ್ತಲವರು ಅಥವಾ ಅವರ ಸಂಬಂಧಿಕರು ಯಾರೋ ಒಬ್ಬರು ಇರ್ತಾರೆ. ಈಗ ಪೊಲೀಸರು ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾರೆ. CC ಕ್ಯಾಮ್ರಾಗಳಿದ್ದರೆ ಗೊತ್ತಾಗುತ್ತೆ ಯಾರು ಬಂದರು ಏನು ಅಂತ ಹೇಳಿ. ಹಾಕಿಲ್ಲ ಅಂದರೆ ಕಷ್ಟ. ಬಟ್ ಆದರೂ ಕೂಡ ಪತ್ತೆ ಹಚ್ಚೋದನ್ನು ಪೊಲೀಸರು ಮಾಡೇ ಮಾಡ್ತಾರೆ. ಹಿಂದೆ ಎಲ್ಲ CC ಕ್ಯಾಮ್ರಾಗಳು ಇರಲಿಲ್ವಲ್ಲ.